ಹೂವನ್ನು ಪೋಣಿಸುವುದು ಹೇಗೆ ಅಥವಾ ಹೂ ಕಟ್ಟುವುದು ಹೇಗೆ ಎಂಬುದನ್ನು ತೋರಿಸುತ್ತಿದ್ದೇನೆ. ಮೊದಲಿಗೆ ನಾನು ಬಟ್ಟೆ ಹೊಲಿಯುವ ಈ ದಾರವನ್ನು ತೆಗೆದುಕೊಂಡಿದ್ದೇನೆ ಹಾಗೂ ಲಭ್ಯವಿರುವ ಈ ಹೂಗಳನ್ನು ತೆಗೆದುಕೊಂಡಿದ್ದೇನೆ. ಮೊದಲು 2 ಹೂಗಳನ್ನು ಹೀಗೆ ತೆಗೆದುಕೊಂಡು ಒಂದಕ್ಕೊಂದು ಜೋಡಿಸಿ ಈ ರೀತಿ ಗಂಟು ಹಾಕಬೇಕು. ಹೀಗೆ ತೆಗೆದುಕೊಂಡು ಗಂಟು ಹಾಕುವುದು. ಅದರ ನಂತರ ಇನ್ನೆರಡು ಹೂ ಒಂದಕ್ಕೊಂದು ಅಭಿಮುಖವಾಗಿ ಇಟ್ಟು ಹೀಗೆ ಒಂದು ಗಂಟು ಹಾಕಿ ಎರಡನ್ನು ಈ ರೀತಿ ತೆಗೆದುಕೊಂಡು ಹೀಗೆ ಎಳೆಯುವುದು. ಹೀಗೆ ಹೀಗೆ ನೀವು ಯಾವ ಹೂವನ್ನು ಬೇಕಾದರೂ ಈ ರೀತಿ ಕಟ್ಟುತ್ತಾ ಹೋಗಬಹುದು. ದೂರ ದೂರ ಕಟ್ಟಿದರೆ ಉದ್ದ ಹಾರವಾಗುತ್ತದೆ. ಹತ್ತಿರ ಕಟ್ಟಿದರೆ ಮುಡಿದುಕೊಳ್ಳುವ ಹೂವಾಗುತ್ತದೆ. ಹೀಗೇ ಎಲ್ಲ ಹೂಗಳ ತೊಟ್ಟುಗಳನ್ನು ಸೇರಿಸಿ ಕಟ್ಟುವುದು. ಇದು ಒಂದು ಉದ್ದ ಹೂವು. ಇದನ್ನು ಈ ರೀತಿ ಹೀಗೆ ಒಂದೇ ಸಮ ಬರುವ ಹಾಗೆ ಇಟ್ಟುಕೊಂಡು ಹೀಗೆ ಕಟ್ಟುತ್ತಾ ಹೋಗುವುದು. ಈ ರೀತಿ ಇಟ್ಟುಕೊಂಡು ಕಟ್ಟುತ್ತಾ ಹೋಗುವುದು. ಹೂ ಕಟ್ಟುವುದು ಗೊತ್ತಾಯಿತು ಎಂದು ತಿಳಿಯುತ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮಂಗಳೂರು ಮಲ್ಲಿಗೆಯನ್ನು ಹೇಗೆ ಕಟ್ಟುವುದೆಂದು ತೋರಿಸುತ್ತಿದ್ದೇನೆ. ನಾನು ಇಲ್ಲಿ ಬಟ್ಟೆ ಹೊಲಿಯುವ ದಾರವನ್ನು ತೆಗೆದುಕೊಂಡಿದ್ದೇನೆ ಹಾಗೂ ಲಭ್ಯವಿರುವ ಈ ಹೂಗಳನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ 2 ಹೂಗಳನ್ನು ತೆಗೆದುಕೊಂಡು ಹೀಗೆ ತೊಟ್ಟುಗಳು ಉದ್ದುದ್ದ ಹೀಗೆ ಸಿಗುವ ಹಾಗೆ ಈ ರೀತಿ ದಾರವನ್ನು ಹಾಕಬೇಕು. ಇದು ಸರಿಯಾಗಿ ನಿಂತಿದೆ ಎಂದು ನೋಡಿಕೊಂಡು ಇನ್ನೊಂದು ಹೂವನ್ನು ತೆಗೆದುಕೊಂಡು ಇದರ ಜೊತೆಯಲ್ಲೇ ಇಟ್ಟು ಕೆಳ ಭಾಗದ ಈ ತೊಟ್ಟನ್ನು ಮೊದಲನೇ ಹೂವಿನ ತೊಟ್ಟನ್ನು ಸೇರಿಸಿ ಇಲ್ಲಿಯೂ ಕೂಡ ಆ ಹೂವಿನ ತೊಟ್ಟು ಈ ಹೊಸ ಹೂವು ಸೇರಿಸಿ ಕಟ್ಟಬೇಕು. ಈ ಒಂದು ಆಚೆ ಒಂದು ಈಚೆ ಈ ರೀತಿ ಗಂಟು ಹಾಕುವುದು. ಎರಡನ್ನು ಸೇರಿಸಿ ಹಾಕಬೇಕು. ಒಂದು ಆಚೆ ಒಂದು ಈಚೆ ನೋಡಿಕೊಂಡು ಹಾಕಬೇಕು. ಈ ರೀತಿ ಅದರ ತೊಟ್ಟು ಸೇರಿಕೊಂಡಿರಬೇಕು. ಈಗ ಮೇಲೆ ತೊಟ್ಟುಗಳು ಒಂದಕ್ಕೊಂದು ಅಂಟಿಕೊಂಡಿರುವ ಹಾಗೆ ನಾವು ಗಂಟನ್ನು ಹಾಕಬೇಕು. ಸರಿಯಾಗಿ ನೋಡಿಕೊಳ್ಳಿ. ಹೀಗೆ ಮುಂದೊಂದು ದಿನ ಹೂ ಕಟ್ಟುವುದು ಹೇಗೆ ಎಂದು ಯಾರಿಗೂ ತಿಳಿಯದೇ ಹೋಗಬಹುದು. ಅದಕ್ಕಾಗಿ ಇದನ್ನು ಮಾಡುತ್ತಿದ್ದೇನೆ. ಹೂ ಕಟ್ಟುವುದಿರಲಿ, ಹೂ ಮುಡಿಯುವುದು, ಹಣೆಗಿಡುವುದು ಎಲ್ಲವೂ ಇಲ್ಲವಾಗಿದೆ. ನಮ್ಮ ಸನಾತನ ಧರ್ಮವನ್ನು ಉಳಿಸಿ ಬೆಳೆಸಬೇಕಾದದ್ದು ಎಲ್ಲರ ಕರ್ತವ್ಯ. ನಾಗರಿಕತೆ ಮುಂದೆ ಹೋದಷ್ಟು
ಇದನ್ನು ಬಿಡಬಾರದು. ಎಲ್ಲವನ್ನು ಕಲಿತಿರಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಸರಿಯಾಗಿ ಅರ್ಥವಾಯಿತು ಎಂದು ಭಾವಿಸುತ್ತೇನೆ. ಈ ರೀತಿ ಮೆಷಿನ್ನಲ್ಲಿ ಹೊಲಿಗೆ ಹಾಕಿದ ಹಾಗೆ ಬರುತ್ತದೆ. ಹೀಗೆ ಒಂದಕ್ಕೊಂದು ಜೋಡಣೆಯಾಗಿ ಬರುತ್ತದೆ.